ಪ್ರಪಂಚದಲ್ಲಿ ನಮ್ಮ ಪೈಗಂಬರ್ ಪ್ರಾಫಿಟ್ ಮೊಹಮ್ಮದ್ ಬಗ್ಗೆ ಅವಹೇಳನೆ ಮಾಡಿರೋದ ಈ ಮುಸ್ಲಿಂ ಹುಡುಗಿಗೆ ತಕ್ಕಂಗೆ ಶಿಕ್ಷೆ ಕೊಡಿಸ್ಬೇಕಂತ ನಮ್ಮ ಮಾನ್ಯ ತಹಸೀಲ್ದಾರ್ ತಾಲ್ಲೂಕು ದಂಡಾಧಿಕಾರಿಗಳಿಗೆ ನಾವು ಮನೆ ಪತ್ರ ಕೊಡೋಕ್ಕೆ ಬಂದಿದ್ದೀವಿ. ಬಂದಿರೋ ಉದ್ದೇಶ ಎಲ್ಲರಿಗೂ ಗೊತ್ತಿದೆ. ಪೂರ್ತಿ ರಾಷ್ಟ್ರಾದ್ಯಂತ ಈ ಎಕ್ಸ್ ಮುಸ್ಲಿಂ ನಾಜಿಯಾ ಇಲಾಹಿ ಹೆಸರು ಮುಸ್ಲಿಮ್ಸ್ ಅಷ್ಟೇ ಆಕೆ ಭಾಳ ದಿನದಿಂದ ನಮ್ಮ ಧರ್ಮದ ಬಗ್ಗೆ, ಸಂಸ್ಕೃತಿ ಬಗ್ಗೆ, ಮುಸ್ಲಿಮ್ಸ್ ಬಗ್ಗೆ ಅವಹೇಳನಕಾರಿ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ. ಆದರೂ ನಾವು ಇಗ್ನೋರ್ ಮಾಡ್ತಿದ್ವಿ. ಆದರೆ ಇವಾಗ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಪ್ರವಾದಿ ಮೊಹಮ್ಮದ್ ಮತ್ತು ಆಯಿಷಾ ರಜಿಯಲ್ಲಾಹು ತಆಲಾರ ಬಗ್ಗೆ ಬಹಳ ಅವಹೇಳನಕಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ. ಅದು ಯಾವ ಮುಸ್ಲಿಮ್ಸು ತಡ್ಕೊಳಕ್ಕಾಗಲ್ಲ. ಹೆಂಗೆ ಅಂಥ ಒಂದು ಕೆಳದರ್ಜೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ರಾಷ್ಟ್ರಾದ್ಯಂತ ಎಲ್ಲ ಚಳವಳಿ ನಡೀತಾ ಇದ್ದಾರೆ. ಅದಕ್ಕೆ ಬಂಧಿಸಬೇಕು, ಉಗ್ರ ಶಿಕ್ಷೆ ಕೊಡಲೇಬೇಕು. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ವ್ಯಾಪ್ತಿಯಲ್ಲಿ ಆಕೆಗೆ ಏನು ಶಿಕ್ಷೆ ಕೊಡಬೇಕು ಅದು ಕೊಡಲಿ ಅಂತ ನಾವು ಜಮಾತೆ ರಜಾ ಮುಸ್ತಫಾ ಮತ್ತು ಎಲ್ಲ ಯುವಕರು, ಎಲ್ಲ ಸಿರಾ ಜನತೆ, ನಮ್ಮ ಮೊಹಮ್ಮದ್ ಪೈಗಂಬರ್ ಅವರ ಪ್ರೀತಿಸುವ ಎಲ್ಲ ಜನತೆ ಸೇರಿ ನಾವು ಮಾನ್ಯ ತಹಸೀಲ್ದಾರ್ ಮತ್ತು ದಂಡಾಧಿಕಾರಿಗಳು ಮನವಿ ಪತ್ರ ಸಲ್ಲಿಸ್ತೀವಿ. ಇದಾದಮೇಲೆ ನಾವು ಸರ್ಕಲ್ ಇನ್ಸ್ಪೆಕ್ಟ್ರು ಆರಕ್ಷಕ ಠಾಣೆಗೆ ಹೋಗಿ ಮನವಿ ಪತ್ರ ಸಲ್ಲಿಸ್ತೀವಿ. ಇಷ್ಟೇ ನಾವು ಹೇಳೋದೇನೆಂದರೆ, ಇದು ನಮ್ಮ ಶಾಂತಿಯ ತೋಟ. ಭಾರತ ದೇಶ ಎಲ್ಲ ಕೋಮು ಸೌಹಾರ್ದತೆಯಿಂದ ಬಾಳೋ ಇದರಲ್ಲಿ ಈ ಥರ ಈಕೆ ಸ್ಟೇಟ್ಮೆಂಟ್ ಕೊಟ್ಟು ಶಾಂತಿ ಕದರಿಂದ ಏನಾಗುತ್ತೆ ಅಂದರೆ ನಮ್ಮ ಭಾರತ ದೇಶದ ಒಂದು ಶಾಂತಿ ಇದಾಗುತ್ತೆ. ಎಲ್ಲ ಧರ್ಮದ ನಾವು ಪ್ರೀತಿ ವಿಶ್ವಾಸದಿಂದ ಬಾಳ್ತಾ ಇದ್ದೀವಿ. ಅದಕ್ಕೋಸ್ಕರ ಇಂಥವ್ರಿಗೆ ನಾವು ಬೆಳೆಯೋಕ್ಕೆ ಬಿಡಬಾರ್ದು. ಇವಾಗಲೇ ನಮ್ಮ ಕಾನೂನು ಸಂವಿಧಾನದ ವ್ಯಾಪ್ತಿಯಲ್ಲಿ ಏನು ಬರುತ್ತೋ ಅದಕ್ಕೆ ತಕ್ಕ ಶಿಕ್ಷೆ ಕೊಟ್ಟರೆ ಮುಂದೆ ಈ ಥರ ಯಾರೂ ಸ್ಟೇಟ್ಮೆಂಟ್ಗಳು ಕೊಡಲ್ಲ. ಅದರಿಂದ ಮಾನ್ಯ ನಮ್ಮ ತಹಸೀಲ್ದಾರ್, ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ನಮ್ಮ ಕಳಕಳಿಯಿಂದ ಮನವಿ ಏನಂದರೆ, ಅದಕ್ಕೆ ನಿಮ್ಮ ಒಂದು ಕಾರ್ಯ ಇದರ ವ್ಯಾಪ್ತಿಯಲ್ಲಿ ಏನು ಬರುತ್ತೋ ನೀವು ದಯವಿಟ್ಟು ಇದಕ್ಕೆ ತಕ್ಕ ಶಿಕ್ಷೆ ಕೊಡಬೇಕು, ಆಗ್ರಹಿಸಬೇಕು ಅಂತ ನಾವು FIR ಮಾಡಬೇಕು ಮತ್ತು ತಕ್ಕ ಒಂದು ಶಿಕ್ಷೆ ಆಗಬೇಕು ಸಂವಿಧಾನದ ವ್ಯಾಪ್ತಿ ಇದರಲ್ಲಿ ಅಂತ ನಾವು. ಅವ್ರ ಕೆಲಸನೇ ಅದು ಸರ್. ನೀವು ನೋಡಿ, ಆಕೆ ಏನು ಬೇರೆ ಕೆಲಸನೇ ಇಲ್ಲ. ನೀವು ನೋಡ್ತಾ ಇರಿ, ದಿವ್ಯಾ ಸಿಂಗ್ ಅಂತ ಒಂದು ಇನ್ಸ್ಟಾಗ್ರಾಮ್ ID ನಾವು ಒಂದು ಕಂಪ್ಲೇಂಟ್ ಕೊಡ್ತಾ ಇದ್ದೀವಲ್ಲ, ಅದರಲ್ಲಿ ನಾವೆಲ್ಲ ಮೆನ್ಷನ್ ಮಾಡಿದ್ದೀವಿ. ಎಲ್ಲಿ ಕುಂತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಇದರಲ್ಲಿ ಆಕೆ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಆಕೆ ಮೂಲತಃ ಪಶ್ಚಿಮ ಬಂಗಾಳ, ಅಂದರೆ ಒಂದು ಕಡೆ ಇರಲ್ಲ. ಆಕೆ ಸುತ್ತುತ್ತಾ ಇರ್ತಾರೆ. ಪೂರ ಬೆಂಕಿ ಹಚ್ಚೋದೇ ಆಕೆ ಕೆಲಸ, ಬೇರೆ ಕೆಲಸನೇ ಇಲ್ಲ. ಬರೀ ಬೆಳಿಗ್ಗೆ ಆದರೆ ಇಸ್ಲಾಂ ಬಗ್ಗೆ ಇದ್ರ ಬಗ್ಗೆ ಅವಹೇಳನಕಾರಿ ಮಾತಾಡೋದೇ ಅದರ ಕೆಲಸ. ಮಸ್ಜಿದಿ ಅದ್ರ ಎಕ್ಸ್ ಮುಸ್ಲಿಂ ಆಕೆ. ನಾನು ಸನಾತನಿ ಮುಸ್ಲಿಮ್ಸ್ ಅಂತಾಳೆ. ಅಂದರೆ ಸುಮ್ಮನೆ ಬರೀ ಇಂಥ ಕೆಲಸಗಳೇ ಮಾಡೋದು, ಎಲ್ಲ ಬೆಂಕಿ ಇಡೋ ಅದು ಇಷ್ಟ ಇಲ್ಲ. ದೇಶದಲ್ಲಿ ಎಲ್ಲ ಧರ್ಮದವರು ಇದ್ದಾರೆ. ಒಂದು ಇದರಿಂದ ಬಾಳ್ತಾ ಇದ್ದೀವಿ. ಸುಮ್ಮನೆ ಕೆಲವರು ಕೊಡೋ ಈ ಸ್ಟೇಟ್ಮೆಂಟಿಂದ ಶಾಂತಿ ಕದಡಬಾರ್ದು. ಎಲ್ಲ ನಾವು ಒಗ್ಗಟ್ಟಾಗಿದ್ದೀವಿ, ಹಿಂದೂ, ಮುಸ್ಲಿಂ, ಕ್ರೈಸ್ತರು, ಸಿಖ್ರು ಎಲ್ಲ ನಾವು ಒಳ್ಳೆ ಅಣ್ಣತಮ್ಮದಂಗೆ ಬಾಳಬೇಕು ಅಂತ. ಯಾರೋ ಇಂಥ ಸ್ಟೇಟ್ಮೆಂಟ್ ಕೊಟ್ಟು ಅವೆಲ್ಲ ಗಲಾಟೆಗಳಾಗಿ ಶಾಂತಿ ಇದಾಗೋದು ನಮಗೆ ಇದಿಲ್ಲ. ಅದಕ್ಕೋಸ್ಕರ ನಾವು ಮನವಿ ಪತ್ರ ಸಲ್ಲಿಸೋಕ್ಕೆ ಇವತ್ತು ಬಂದಿದ್ದೀವಿ. ನಾವು ನಮ್ಮ ಸರ್ಕಲ್ ಸಾಹೇಬ್ರ ಕಡೆಯಿಂದ ಒಂದು 50 ಜನಕ್ಕೆ ಪರ್ಮಿಷನ್ ತೊಗೊಂಡಿದ್ವಿ ಅಷ್ಟೇ. ಅವ್ರೇನು ಹೇಳಿದ್ರು, ದೊಡ್ಡ ಮಟ್ಟದಲ್ಲಿ ಹೋದರೆ ಏನಾದರೂ ಇದ್ರಾಗುತ್ತೆ, ಸುಮ್ಮನೆ ಏನಾದರೂ
ಒಂದು 50 ಜನ ಸುಮಾರು ಜನ ಹೋಗಿ ಶಾಂತಿಯುತವಾಗಿ ಮನವಿ ಪತ್ರ ಸಲ್ಲಿಸ್ಬಾರಪ್ಪ. ಜಾಸ್ತಿ ಜನಕ್ಕೆ ಸೇರ್ಕೊಂಡು ಹೋಗಿ ಅಲ್ಲಿ ಘೋಷಣೆಗಳಿಗೆ ಹೋಗೋದು ಏನಾದರೂ ಹೆಚ್ಚು ಕಡಿಮೆ ಸುಮ್ಮನೆ ತೊಂದರೆ ಆಗುತ್ತೆ, ಶಾಂತಿ ಭಂಗ ಆಗುತ್ತೆ. ಹಾಂ, ಪೂರ್ತಿ ಯಾರು ಸರ್ ನಮ್ಮ ಪ್ರವಾದಿ ಪೈಗಂಬರ ಮೇಲೆ ಬಂದೆ ಯಾರು ಇದು ಇಗ್ನೋರ್ ಮಾಡಲ್ಲ, ಯಾರ ಪ್ರಾಣ ಕೊಡೋಕ್ಕೂ ತಯಾರಿರ್ತಾರೆ. ಆ ಥರ ಏನೂ ಇಲ್ಲ. ಆದರೆ ನಾವು ಕೆಲವು ಮಂದಿ ಜಮಾತ್ ರಜಾ ಮುಸ್ತಫ್ ಕಡೆಯಿಂದ ಮತ್ತೆ ಎಲ್ಲ ಬಂದವರು ಮುಸ್ಲಿಮ್ಸ್. ಇನ್ನು ಇವತ್ತು ನಾವು 50 ಜನ ಬಂದಿದ್ವಿ, ಮುಂದಕ್ಕೆ ನಾವು 10,000 ಜನ ಬರ್ತೀವಿ. ಇದೇ ತಲ್ಲ ಕಪ್ಪಿ ಮುಂದ್ಗಡೆ ತಣ್ಣಿ ಕುತ್ಕೊಂತೀವಿ ನಾವು. ಏನಿದ್ರು FIR ಆಗಬೇಕು, ಕಾನೂನು ಪ್ರಕಾರ. ನಾವೇನು ಮಾಡಿದ್ರು ಸರ್ ಶಾಂತಿಯುತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮಿತಿಯಲ್ಲೇ ನಾವು ಮಾಡ್ತೀವಿ. ಏನಾದರೂ ಉಗ್ರ ಅಂದರೆ ಅಹಿಂಸಾತ್ಮಕ ಹೋರಾಟ ಇಲ್ಲ ನಮ್ಮದು. FIR ಆಗಲೇಬೇಕು, ತಕ್ಕ ಶಿಕ್ಷೆ ಆಗಬೇಕು. ಮುಂದೆ ಯಾರು ಈ ಥರ ಹೆಜ್ಜೆ ಇಡಬಾರ್ದು. ಮುಂದೆ ಈ ಥರ ಯಾವುದೇ ಧರ್ಮದ ಬಗ್ಗೆ ಮಾತಾಡಿದ್ರು ನಮ್ಮ ಮನವಿ ತಲುಪಿದೆ. ಏನಿದೆಯೋ ತುಂಬಾ ದಪ್ಪ ಇದ್ದೀನಿ, ಅದರಲ್ಲೂ ಮಖ ತುಂಬಾ ದಪ್ಪ ಇದೆ ಸರ್. ನನಗೆ ಥೈರಾಯ್ಡ್ ಇದೆ ಸರ್. ಥೈರಾಯ್ಡ್ ಕಂಟ್ರೋಲಿಗೆ ಬರ್ತಾ ಇಲ್ಲ. ಮಾತ್ರೆ ನುಂಗ್ತಾ ಇದ್ದೀನಿ, ಆದ್ರೂ ಕಂಟ್ರೋಲಿಗೆ ಬರ್ತಿಲ್ಲ ಅಂತ ಅಂತಿದ್ದೀರಲ್ಲ. ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಥೈರಾಯ್ಡ್ ಕಂಟ್ರೋಲಿಗೆ ಬರುತ್ತೆ, ಸಣ್ಣನೂ ಆಗ್ತೀರಾ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ, ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ.